ಅಜ್ಜಿ ಹತ್ರ ಹೇಳುದು ನಾನೇ ಹೋಗಿ ತಗೊಂಬಂದ್ರೆ ಅವತ್ತಿಪ್ಪನ ಎಣ್ಣೆ ಹೇಳಿದ್ ಬೆಣ್ಣೆ ಕೇಳ್ತಾ ಅಂತ ಸುಡ್ಗಡನ ಅಲ್ಲ ಹೌದು ಅಂತ ಹೌದು ಅವಳು ಅತ್ತರು ಎಣ್ಣೆ ಬೇಕು ಹೇಳಿದ್ ಕೇಳಿತಾ ಬೆಣ್ಣೆ ಅಲ್ಲ ಮತ್ತೆ ಎಣ್ಣೆ ವಯಸ್ಸಾವ್ತು ಬಂದಂಗೆ ಇದೆ ಹಿಂಗ ಕಿವಿ ಕೇತ್ಲೆ ಕೊಂಡ್ಕಂತ್ಲೆಲ್ಲ ಆಯ್ತು ನಮ್ಮ ಹತ್ರ ನಮ್ಮ ಕೈಲಿ ಆದಷ್ಟು ಇದ್ದಷ್ಟು ದಿವಸ ನಾವು ಭೂಮಿ ಮೇಲೆ ಇದ್ಕೊಂಡ್ಕಾದು ಮ್ಯಾಲ ಹೋದ್ರೆ ಸಾಕಪ್ಪ ದೇವ್ರೆ ಎಲ್ಲವ್ವ ನಮ್ಮ ಕತ್ತು ಕಾಟಿಗೆ ಬಿದ್ದು ಹಿಂಗೆ ಹೋ ಕೂ 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 ಮಾಡಿ ನಮ್ಮ ಹತ್ರ ಅವತ್ಲೇ ಬಾಕಿಯವ ಮಾಡಿ ಸಮ ಅವತ್ಲೇ ಹೇಳೋಂಗೊಂದು ಪರಿಸ್ಥಿತಿ ಆಗಾದ್ರೆ ಸಾಕಪ್ಪ ದೇವ್ರೆ ಹೌದು ಮರೈತಿ ಒಬ್ಬೊಬ್ಬನ ಜೀವನದ ಕತೆ ಕೇಳಿರೆ ಬೇಡ ನಾಯಿ ನರಿ ಕೊಟ್ಟರು ಬೇಡದೋ ಬೇಡ ದೇವ್ರೆ ನಮ್ಮ ಹತ್ರ ದುಡ್ಕೊಂಡು ತಿಂಬಷ್ಟು ಇದ್ದಷ್ಟು ದಿವಸ ನೋಡು ಶಿವನ ಪಾದ ಸೇರಿರೆ ಓದೇ ಲೈಕ್ ಏನಿಗಂತ ಸಾಪ ಕೇತ್ಲಾದ ಅನ್ಸಿದ್ರೆ ಎಂಥದ್ದು ಹೋಳಿ ಎಲ್ಲ ಎಣ್ಣೆಯ ಎಂತ ಬಿಡವು ನಿಂಗ ಇದೇ ಈ ಒಗಳಿ ಮೇಲೆ ಮಾತ್ರ ಹಾಕಿ ಎಣ್ಣೆಯ ಚೊಕ್ಲಿ ಸುಡುವ ನಾವು ಚೌತಿ ಹಬ್ಬ ತಯಾರಿ ಮಾಡುವ ನಿಂಗ ಚೌತಿ ಹಬ್ಬ ತಯಾರಿ ಮಾಡ್ತೀವಿ ಈ ಮಳೆಗಾಲದಲ್ಲಿ ಎಲ್ಲವೂ ಆರಾಮಿಲ್ಲದೆ ಮಾಡ್ತಿದ್ದ ಹಿಂಗ ನೋಡಿರಿ ಈ ಎಣ್ಣೆ ಪದಾರ್ಥದ ಕಜ್ಜಾಯ ಮಾಡಿ ಮತ್ತು ದಮ್ ಹಿಡಿಯುವಂಗೆ ಮಾತ್ರ ನಂಗೆ ಕಾಣ್ತು ನಿಂಗೋಗಿ ಹೇಳಿದೆಲ್ಲ ಗೊತ್ತಾಗ್ತಲ್ಲ ಮಾಡಿ ತಿಂಬಂಗಿದ್ದ ತಿನ್ಕೊಂಬ ಸಾಯುರಯ್ಯ ಎನ್ನಂಗೆ ವಯಸ್ಸಾದ್ಮೇಲೆ ಉಂಡ್ರು ಆವ್ತಲ ತಿಂದ್ರು ಆವ್ತಲ ಜೀರ್ಣ ಆಗಿ ಸಾಯಿತು ಹೇಳುವಂಗೆ ಆಯ್ತು ಅದೇ ಮಾಡಿ ಸಾಕಾಯ್ತದ ಸಾಕು ಹೇಳ್ತಾ ಇಲ್ಲ ನೀನು ಸಾಕಪ್ಪು ಇಷ್ಟು ಎಣ್ಣೆಲಿ ಕೊರಿದ್ರೆ ಸಾಕು ರಾಶಿ ಚಕ್ಲಿ ಮಾಡಲ್ಲ ಹಾಕೊಳ್ಳಿಲ್ಲ ತಿಂಬ ಯಾರು ಒಬ್ಬ ಒಂದು ತಿಂದ್ರೆ ಹೆಚ್ಚು ಈಗಿನ ಕಾಲದಲ್ಲಿ ಹಿಂದೆ ಕಾಲ ಆಯಿತು ಒಂದು 50-60 ಚಕ್ಲಿ ತಿಂಬಲು ಕುಂದ್ರೆ ಚಕ್ಲಿ ಸುಡೋದು ಚೊಟ್ಟು ಹೊರದವ್ತಿವ ಬಿಟ್ರೆ ತಿಂಬ ಸೋತ್ತಿ ಪುಲೆ ಹೀಗಲ್ಲ ಯಾರು ತಿಂತ ಸಾಕಾಯ್ತು ಇಷ್ಟ ಎಣ್ಣೆ ಅಜ್ಜಿ ಮಾತ್ರ ಆ ದೇವ್ರ ತಲೆ ಮೇಲೆ ಬದಿಗಿದ್ದ ಹಾಲಿಗೆ ಮೇಲೆ ಚೊಕ್ಲಿ ಮುಟ್ಟಿದ್ದು ತಂದ್ಕೊಡ್ರ ಪ್ಲೀಸ್ ತಂದ್ಕೊಡ್ರ ಮಾತ್ರ ಸೊಸೆ ಮುದ್ದು ಇರ್ಲಿ ಎಲ್ಲ ನಾ ಮಾಡ್ಕೊಟ್ರೆ ನಿಂಗೆ ಚೊಕ್ಲಿ ಮಾಡುವ ತಗೊಂಬತ್ತ ಇರು ತಕ ಸೊಸೆ ಮುದ್ದು ಚೊಕ್ಲಿ ಮಾಟ ಎಲ್ಲ ಮಾಡ್ಕೊಡ ಇವಕ್ಕೆ ಈಗ ಬಾಳೆಹಣ್ಣು ಕೊಡವಾ ಆತಪ್ಪ ಬಾಳೆ ತಗೊಂಬಂದು ಕೊಡ್ತೆ ಟ್ಯಾಂಕ್ಸು ಅಜ್ಜಿ ಟ್ಯಾಂಕ್ಸು ಸೊಸೆ ಮುದ್ದು ಈ ಪೂಷೆಗೆ ಏನು ಕಡಿಮೆ ಇಲ್ಲ ನೀನು ಇರು ನಂಗೆ ಇದು ಚಕ್ಲಿಯನ್ನ ತೆಗೆದು ಮಾಡ್ಕೋ ಹೌದಾ ಮಿದು ಚಕ್ಲಿ ಬೇಕಾ ನೀವು ಓಕೆ ಓದಿ ಅಂತದ ಎಣ್ಣೆ ಕಜ್ಜಾಯ ತಿಂದ್ರೆ ಧಮ್ ಹಿಡಿತಂಗ ಅವತ್ತು ಹತ್ತಿದ್ದಿ ಓದರ ತಿಂಬ್ರಾಗ ಇದು ಎಣ್ಣೆ ಕಜ್ಜಾಯವಯ್ಯ ಸುಮ್ಮಂಗಿರ ಸೊಸೆಯ ನಾನ್ ಕೇಳಿದ್ ಸೊಸೆ ಮುದ್ದು ಹತ್ರ ಒಂದ್ 4 ತಿಂದ್ರಲ್ಲ ಎಂತ ದೋತ್ಲೆ ರಾಶಿ ತಿಂದ್ರೆ ಅಜೀರ್ಣದಂಗ ಈ ಧಮ್ ಹಿಡ್ದಂಗ ಆಯ್ತು ಅತ್ತರೆ ನಂಗೆ ಗೊತ್ತಿಲ್ಲ ನಿಂಗದೆಲ್ಲವ ಇರ್ಲಿ ತಿನ್ಲಕ್ಕೆ ಮಾಡ್ಕೊಡುವ ಮಕಾರಿ ಬಂದ್ರು ಚಕ್ಲಿ ತಿಂಬ್ಲೆ ಹೋಯ್ ಕೇಳಿತಂದ್ರ ಬನ್ನಿ ಚಕ್ಲಿ ತಿಂಬ್ಲೆ ಹೌದು ಬರೋದವರೆಲ್ಲ ಕರೀತು ಇಲ್ಲ ಆವಾಗಿಂದ ಕುಂತ್ಕೊಂಡಿದ್ದ ಒಂದು ಚಕ್ಲಿ ಕೊಟ್ಟಿದ್ಲ ಬಾಬಾ ಸಸಿ ಹೇಳ ಆವಾಗಿಂದ ಕುಂತ್ಕೊಂಡು ಬಾಯಿ ಕಡ್ಕೊಂಡು ನೋಡ್ತಿದ್ದೆ ಎಷ್ಟೊತ್ತಿನ ಚಕ್ಲಿ ಬಂದು ಮಾಡಿ ತೋಳಿ ಸೂಪರ್ ಆಯ್ತು ಸೊಸೆ ಮುದ್ದು ಯಮ್ಮಿ ಹೆಂಗ್ ಮಾಡ್ತೀಯ ಓಕೆ ಇದು ವರ್ಷ ಎಲ್ಲ ಹೇಳಿ ನಿಮಗೆ ಅತ್ತೇರಿ ಏನು ಒಬ್ಬಾಡಿದ್ದು ತಂದು ಕೊಟ್ಟಿದ್ವಲ್ಲ ಹೇಳಿ ನೀ ಜಂದು ಎಷ್ಟು ಬ್ಯಾಗ್ ಚಕ್ಲಿ ಮಾಡಿದ್ಯಲ್ಲ ಸೂಪರ್ ಆಯ್ತು ನೀವು ಕೆಲವಕ್ಕೂ ಗೊತ್ತಾತ ನಾನು ಹೆಂಗೆ ಚಕ್ಲಿ ಮಾಡಿದ್ದೆ ಹೇಳಿ ನನ್ನ ಮಗಳು ಏನು ಅಳ್ತಾ ಇದ್ದಿತ್ತ ಚಕ್ಲಿ ಬೇಕು ಅಳ್ಕೊಂಡು ಆಯ್ತಾ ಕ್ಷಣ ಒಂದು ಅರ್ಧ ಗಂಟೆ ಕೊಡು ನಾನು ಮನೇಲಿ ಸಾರು ಇದ್ದ ನೋಡ್ತಾ ಚಕ್ಲಿ ಮಾಡವಾಳಿ ಒಂದು ಐಡಿಯಾ ಮಾಡಿದೆ ಅನ್ಸಿಲ್ಲ ಮನೇಲೇ ಇದ್ದ ಅಕ್ಕಿ ಬರಬರನೆ ಹೊರದ ಅವಲಕ್ಕಿ ಹಾಕಿದೆ ಅವಲಕ್ಕಿ ಸೌಂತಿ ಉದ್ದಿನ ಬೇಳೆ ಹಾಕಿ ಹುರಿದು ಚಲೋ ಮಾಡಿ ಮಿಕ್ಸರಲ್ಲಿ ಈಗಂತೂ ಈಗ ಹಿಂದಿನ ಕಾಲದಲ್ಲಿ ವಿಡಿಯೋದಲ್ಲಿ ತೋರ್ಸಾವತ್ತು ಹೊಳ್ಕೊಂಡು ಹಿಂಗೆ ಅಂತೂ ಕಲ್ಲಲ್ಲಿ ಬೀಸಿ ಎಲ್ಲ ಮಾಡೋ ಯಾರಿಲ್ಲ ಮಿಕ್ಸರಲ್ಲಿ ನುಂಪು ಮಾಡಿ ಬೀಸ್ಕೊಂಡು ಕಾದು ಎರಡು ಪೇಲೆ ಅಕ್ಕಿಗೆ 4 ಪೇಲೆ 4 ಪೇಲೆ ನೀರು ಹಾಕಿ ಗೊಜ್ಜುಗುಡಿಸಿ ಜೀರಿಗೆ ಓಮ ಉಪ್ಪು ಎಲ್ಲ ಹಾಕಿ ಗೊಜ್ಜುಗುಡಿಸಿ ಚೆನ್ನಾಗಿ ಆ ಹಿಟ್ಟಿಗೆ ಹಾಕಿ ಕಲಸಿ ಅದನ್ನ ಚಲೋ ಮಾಡಿ ನಾದಿ ಹಾಗೆ ಚಕ್ಲಿ ಮಾಡಿದೆ ಸೂಪರ್ ಅಂದರೆ ಸೂಪರ್ ಆಗಿ ಬಂದಿತ್ತು ನೋಡಿ ಈಗೆಲ್ಲ ಹೇಳ್ತಾರೆ ನನ್ನ ಮಾವನವರು ಅತ್ತೆರು ಎಲ್ಲ ತಿನ್ಕೊಂಡು ಅಜ್ಜಿ ಅಂತೂ ಸೂಪರ್ ಆಯ್ತು ಹೇಳ್ತಾ ಇಲ್ಲ ಟೇಸ್ಟ್ ನಿಜವಾಗ್ಲೂ ಚಲೋ ಆಗಿ ಬಂದಿತ್ತು ಮನೇಲೇ ಇದ್ದ ಸಾಮಾನಲ್ಲಿ ಅಡುಗೆ ಮಾಡಿದ್ದೆ ಅಂಗಡಿಗೆ ಹೋಗಿ ಚಕ್ಲಿ ಹಿಟ್ಟು ತಗೋಬಪ್ಪಷ್ಟು ಹೊತ್ತು ನಂಗೆ ಮಗಳನ್ನ ತಗೊಂಡು ಹೋಗ್ಲೂ ಆಗ್ತಲೆ ಮಗಳನ್ನ ಬಿಟ್ಟಾಕಿ ಹೋಗ್ಲೂ ಆಗ್ತಲೆ ಮನೇಲಿ ಅದಕ್ಕೋಸ್ಕರ ಇದ್ದ ಐಟಮಲ್ಲೇ ಚಕ್ಲಿ ಚಲೋ ಆಯಿತು ಇಷ್ಟು ಚಲೋ ಆಗ್ತದೆ ನನಗೂ ಗೊತ್ತಿತ್ತಲೆ ನಾನು ಒಂದು ಪ್ರಯತ್ನ ಮಾಡೋ ಹಿಂದಿನ ಕಾಲದಲ್ಲೆಲ್ಲ ಮನೇಲಿ ಇದ್ದ ಅಕ್ಕಿನ ಕುಟ್ಟಿಕೊಂಡು ಕಾದು ಮಾಡ್ತಾಳೆ ಹೇಳಿದ್ದಕ್ಕೆ ಅದನ್ನ ಅದಕ್ಕೋಸ್ಕರ ಇದೊಂದು ಪ್ರಯತ್ನ ಮಾಡಿದ್ದೆ ಅದು ನಿಮಗೂ ಹೇಳ್ಕೊಡ್ವಾಳ ಅನಿಸ್ತು ಹೇಳ್ಕೊಟ್ಟಿದ್ದೆ ಇಷ್ಟ ಆಗ್ತಾಳೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ
ಈ ವಿಡಿಯೋ ಯಾವಾಗ ಬತ್ತು ಗೊತ್ತಿಲ್ಲ. ರವಿವಾರ ದಿವಸ ವಿಡಿಯೋ ಹಾಕಲೇ ಇಲ್ಲ, ಬೇರೆ ಎಂತ ಕಾರಣನೂ ಇಲ್ಲ. ಒಂಥರ ಬೇಜಾರು ಅನ್ನಿಸ್ತು. ಎಷ್ಟು ಕಷ್ಟಪಟ್ಟು 5-6 ತಾಸು ವಿಡಿಯೋ ಎಡಿಟಿಂಗ್ ಮಾಡಿ ಮನೆ ಕೆಲಸ ಮಾಡ್ಕೊಂಡು ಮಗುನ ನೋಡ್ಕೊಂಡು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ರು ಎಂತಕ್ಕೋ ವ್ಯೂಸೇ ಬರ್ತಾ ಇಲ್ಲ. ಅದಕ್ಕೋಸ್ಕರ ಬೇಜಾರು ಅನ್ನಿಸ್ತು. ವಿಡಿಯೋ ಸ್ಟಾಕ್ ಇತ್ತು ಒಂದು ವಿಡಿಯೋ, ಆದ್ರೂ ಸಹಿತ ವಿಡಿಯೋ ಹಾಕಲಿ ಅಂತಕ್ಕೋ ಮನಸ್ಸೇ ಬೈಂದೆ. ದೂರ್ಬೇಕು ಹೋಯ್ತಿದ್ದು ವಿಡಿಯೋ ಇದ್ದಿತ್ತು. ಬೇಡ ಅನಿಸ್ತು ಅಂತ ಮನಸ್ಸಿಗೆ ನೋವಾಗೋತು. ಆದ್ರೂ ಮತ್ತೆ ಎಂತಕ್ಕೋ ವ್ಯೂಸ್ ಬರ್ದೆ ಹೋದ್ರೆ ಇಲ್ಲ, ನನಗೆ ಖುಷಿ ಕೊಡ್ತಾ ಇದ್ದಾರೆ. ಗೊಂಬೆಗಳನ್ನ ಕೆಲಸ ಮಾಡಿಸೋ ಥರ ಮಾಡೋದು ಅಷ್ಟಿಷ್ಟು ಕಷ್ಟ ಅಲ್ಲ, ಆದ್ರೆ ಆ ಕಷ್ಟಪಟ್ಟು ಮಾಡ್ತಾ ಇದ್ದೆ. ಒಂಥರ ಖುಷಿ ಇದ್ದು, ಏನು ಕಲಿಯದೆ ಹೋದಂತ ನಾನು ಇಷ್ಟಾದ್ರೂ ಕಲ್ತಿದ್ದೆ ಹೇಳುವಂತ ತೃಪ್ತಿ ಇದ್ದು, ಅದಕ್ಕೋಸ್ಕರ ಖುಷಿ ಇದ್ದು. ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡುವ ಅಳ್ಕೊಂಡು ಮಾಡಿದೆ. ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋದೇ ಬಿಡುವ, ವಿಡಿಯೋ ಹಾಕೋದೇ ಬಿಡುವ ಹೇಳ ಅನ್ಕೋತಾ ಇದ್ದಿದ್ದೆ. ಬರೀ ಸುಮ್ಮನೆ ಇಷ್ಟೊಂದು ಕಷ್ಟಪಟ್ಕೊಂಡು ಏನು ಪ್ರತಿಫಲ ಸಿಕ್ಕಿದ್ಲೆ ಅಂದ್ರೆ ತುಂಬಾನೇ ಬೇಜಾರತ್ತು. ಅದಕ್ಕೋಸ್ಕರ ರವಿವಾರ ದಿವಸ ವಿಡಿಯೋನ ಹಾಕಿದ್ಮೇಲೆ ಸಾರಿ. ಈ ವಿಡಿಯೋ ಇಷ್ಟ ಆಯ್ತೊಳಗೆ ನಾವು ಇಬ್ಬರಿಗೂ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡೋ ಸೊತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಿರ್ಜಕ್ಕ ಚಕ್ಲಿ ತಿಂಬಲಿ ಕರೀದ್ಲಿ ಹೇಳಿ ಎಲ್ಲೋ ಬನ್ನಿ ಚಕ್ಲಿ ತಿಂಬಲೆ ನಮ್ಮ ಮನೆಗೆ. ನೀವಕ್ಕೆಲ್ಲವಕ್ಕೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನೇಶ್ವರನು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಕರುಣಿಸಲಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೆ. ಅಲ್ಲಿವರೆಗೂ ನೀವಕ್ಕೆಲ್ಲವಕ್ಕೂ ಆ ಭಗವಂತ ಒಳ್ಳೇದು ಮಾಡಲಿ. ಎಲ್ಲವಕ್ಕೂ ನಮಸ್ಕಾರ. ಆರಾಮಿದ್ರಾ? ನಾನು ಗುಂಡಜ್ಜ ಮರ್ತೋದ್ನಾ? ಮರ್ತು ಹೋದ್ರು ಹೋಯ್ಪೆ. ಎಂತ ಕೇಳಿ ನಿಂಗೆ ಯಾರು ನಾನು ನೋಡ್ಲು ಬತ್ತಾ ಇಲ್ಲೇ? ಮುಂಚೆ ಎಲ್ಲ 500-600 ಜನ ನೋಡ್ಲು ಬತ್ತೀಪಿ, ಈಗ ಬರೀ 10-15 ಜನ ಬತ್ತಿ. ಹಂಗ ಇಕ್ಕೊಂಡು ಮರ್ತು ಹೋದ್ರು ಹೋಯ್ಪೆ. ಅದೇ ಸುಮತಿಕೆ ಮಾವನೂರು, ಗುಂಡಜ್ಜಿಗೆ ಗಂಡ, ಗಿರ್ಜಕ್ಕನ ಗಂಡ ನಾನು ಅಲ್ದಾ? ಹೌದಪ್ಪ. ಮರ್ತು ಹೋಯ್ದ ನೆನಪಿದ್ದ ನೋಡುವ ನಿಂಗೋಕೆ. ಯಾವುದು ನೋಡ್ತೀರಿ ಹಿಂಗೆ ದಿನ ವಿಡಿಯೋ ಮಾಡಿ ಹಾಕ್ತಾ ಇರ್ತಿ ಹಂಗ. ಹೆಂಗಳ ಕುಟುಂಬದಿಂದ ಹಿಂಗತ್ತ ವಿಡಿಯೋ ಎಲ್ಲ ಬರ್ತಾ ಇರ್ತು ಬೇಕಾದಷ್ಟು. ಈ ಗುಂಡಜ್ಜಿ ಅಂತ ಕವಳಪಳ್ಳಿ ಹಿಡ್ಕೊಂಡ್ ಕೂತ್ಕೈಂದ ಅದೆನಿಸ್ತಾ ಇದ್ರ ಇಲ್ಲಪ್ಪ. ಹಿಂಗೆ ಬೆಟ್ಟ ಬೇಣ ನೋಡ್ತಾ ಅತ್ಲ ಬದಿಗೆ ನೋಡ್ತಾ ಉಂಡಾತು ಬಿಲ್ದ್ರ. ಹಂಗ ಇಕೊಂಡು ಒಂದು ಕವಳ ಹಾಕುವ, ಒಂದು ಕವಳ ನುಗ್ಗು ಮಾಡಿಕೊಂಡು ಹೋಯ್ ಮನ್ಕೊಂಬಿಟ್ಟ ಅಂದ್ರೆ ಈಗಂತೂ ಮಳೆ ಬೇರೆಯ. ಒಂದು 5 ಗಂಟೆ 6 ಗಂಟೆವರೆಗೆ ಮನ್ಕೊಂಡು ಕಡೆ ಚಾ ಕುಡ್ಕೊಂಡು ಗಣಪತಿ ಭವನ ಮನ ಕತೆ ಹೊಡಿದ್ ಹೋದ್ರ ತುಳ್ದೆ ಅನ್ಸ್ಕೊಂಡು ಈಗ ಉಂಡಾದದ್ದೇನೆ ಕವಳು ಬೇಕಲ್ಲ. ಈ ಕವಳಿಲ್ಲದೆ ಹೋದ್ರ ಹಾಕ್ಲಿಯಾ? ಕವಳ ಹಾಕದೆ ಹೋದ್ರೆ ಜಾತ್ ಕೆಟ್ಟೋಯ್ತು. ನಮ್ಮ ಅಡಿಕೆ ಬೆಳೆಗಾರು ರೇಟ್ ಬಪ್ಪದು ಹೆಂಗಪ್ಪ? ನಮ್ಮಂತವ್ ಕವಳ ಹಾಕಿ ಗುಟ್ಕ ಹಾಕಿ ಸ್ಟಾರ್ ಹಾಕಿ ಮಾಡಿರ ತಂಬಾಕ್ ಹಾಕಿರ್ ಮಾತ್ರ ಕವಳ ರೇಟು ಅಡಿಕೆ ರೇಟು ಮಾತ್ರ ಅದ ಲೆವೆಲಲ್ಲಿ ಇರ್ತು. ಇಲ್ಲ ಅಂದ್ರೆ 15-20 ಸಾವಿರಕ್ಕೆ ಬಂದು ಹೋದು. ಹೌದಾ ಅಲ್ದ ನಾ ಹೇಳಿದ್ದು? ಹೌದು ಒಳರಿ. ಎಲ್ಲ ಒಂದೊಂದು ಲೈಕ್ ಕೊಡ್ರಪ್ಪ. ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರೆ ನಮಗೂ ಒಂಥರ ಖುಷಿ ಆಯ್ತು. ಏನಕ್ಕೆ ಕೇಳಿ ಎಷ್ಟು ತ್ರಾಸಪಟ್ಟು ಆ ಸುಮತಿ ಏನಕ್ಕೆ ಸೊಸೆ ಎಡಿಟಿಂಗ್ ಮಾಡ್ತು ರಾತ್ರಿ 12 ಗಂಟೆ 1 ಗಂಟೆ ಬೆಳಗಾದ್ದು ಗೊತ್ತಾಗದಷ್ಟು ಮಾಡ್ತಾ ಇರ್ತು, ಕಲಿತಿದ್ದದ್ದು. ಒಂದು ಲೈಕ್ ಕೊಡಿ. ಹಂಗೆ ಕೊಟ್ಟಿ ಅಲ್ದ? ಬನ್ನಿ ಮುಂದುವರ್ಸುವ ಕತೆ. ಹಿಂಗೆ ಒಂದು ಕವಳ ಹಾಕುವಾಡಿ ನಮ್ಮ ಇದು ಚೌತಿ ಹಬ್ಬ ಎಲ್ಲ ಮುಗಿದೋತಲಿ. ಚೌತಿ ಹಬ್ಬ ಮುಗೋದು, ಚೊಕ್ಕಲಿ, ತ್ರಾಸ, ಕರ್ಜಿಕಾಯಿ ಅಪ್ಪ ಬಾಯಿ ತಿಂದು ಬರೀ ತಿಂಬುದಾಯೋ. ಇದು ಕವಳ ಹಾಕುದೇ ಇಲ್ಲ ಹೇಳುವಂಗ. ಇದು ಕವಳ ಹಾಕದೆ ಹೋದ್ರು ನಮ್ಗೆ ತ್ರಾಸ ಆಯ್ತು, ಕವಳ ಹಾಕಿರೋ ನಮ್ಗೆ ತ್ರಾಸ ಆಯ್ತಪ್ಪ. ಕವಳ ಹಾಕಿರೆ ಅತ್ಲಾಗಿತ್ಲ ಕವಳ ಉಗಿದು ಮಾಡೋದಿಲ್ಲ ಬಬ್ಬೆಡಿತ. ಕವಳ ಹಾಕದೆ ಹೋದ್ರೆ ಬಾಯಿ ಇಟ್ಟು ನಮ್ಗೆ ಹೊಲಸಿರ್ತಾ ಹಲ್ಲು ಬಲ ಬತ್ತಾಂಗ ಹೋಗ್ತದ. ಬಾಯಲ್ಲಿ ಏನಾರು ಹೈಕೊಂಡು ಚಿಂಗಮ್ ಜಗದಂಗೆ ಜಗೀತಿದ್ರು ನಮ್ಗೆ ಚಲೋ ಆಗ್ತದು. ಊಟ ಮಾಡಿದ್ದೆಲ್ಲ ಜೀರ್ಣ ಆಗೋಳರೆ ಬಡೆ ಸೊಪ್ಪು, ಯಾಲಕ್ಕಿ, ಒಂದು ಲವಂಗ ಮಾತ್ರ ಕಾಚು, ಶುಂಠಿ ಕೊಂಬಂಚೂರು ಹೈಕೊಂಡು ಎಲೆ ಅಡಿಕೆ ಹಾಯ್ಕೊಂಡು ಜಗ್ಗತ್ ಕುಂತ ಅಂದ್ರೆ ಬಿಸಿಲು ನೋಡ್ತಾ ಬದಿ ಮಳೆ ನೋಡ್ತಾ ಮನೆ ಅಂಗಳದಲ್ಲಿ ಕುಂತ ಅಂದ್ರೆ ಅದ್ರಂತ ಸುಖ ಇನ್ಯಾವ್ದಿದ್ದಪ್ಪ ಅಲ್ದಾ? ಆಯ್ತು, ನಿಂಗಳದು ಕವಳ ಹಾಕಿ. ಹಂಗೆ ಯಾಲಕ್ಕಿ ಘಮ ಎಲ್ಲ ಚಲೋ ಬರ್ತಾ ಇದ್ರೆ ಕವಳ ಎಲೆ ಎಲ್ಲ ಸೇರಿ ಅದು ಎಂತ ರುಚಿ. ಅದು ಬಡೆ ಸೊಪ್ಪನ ಘಮ. ಗುಂಡಜ್ಜಿ ಬನ್ಕಂಜೂರಪ್ಪು ಅದಕ್ಕೂ ಒಂದು ಪಾನ್ ತಯಾರು ಮಾಡೇ ಮಾಡ್ಬೇಕಾತು. ಓಯ್ ಇದೆ. ನಿನಗೆ ಲವಂಗ ಹಾಕವ ಬೇಡ್ದ? ಲವಂಗ ಹಾಕಿರ್ ಬಾಯಿ ಬಡಿತ್ತು, ಬಾಯಿ ಗಾಲಿ ತುಳತ್ತೆ, ಹೀಟ್ ತುಳತ್ತೆ. ಹಾಕವ ಬೇಡ್ದ ಕವಳಕ್ಕೆ? ಕವಳ ತಯಾರು ಮಾಡ್ತಿದ್ದೆ ನಿನ್ ಪಲಿಂಗುವ ಅಂದಾತು ಕವಳ ಹಾಕಿ. ಬಾಬಾ ಕವಳ ತಿನ್ಲಕ್ಕೋ. ಲವಂಗ ಹಾಕುದು ಬೇಡ, ಆ ಲವಂಗ
ಸೊಪ್ಪು ಎಂತ ಲೈಕ್ అవుతా ಲವಂಗ ಹಾಕಿರಲ್ಲ ಮಸಾಲೆ ಸಾಮಾನ್ಯಂಗೆ ಹೌದು ಪಲಾವಿಂಗ್ ಹಾಕು ಮಸಾಲೆ ಹಂಗೆ ಲೈಕ್ అవుతుంది ಏನು ಬೇಡ. ನನಗೆ ಗೊತ್ತಿದ್ದು ಅದಕ್ಕೆ ನಿನ್ನ ಹತ್ರ ಕೇಳಿದ್ದು. ಕವಳೆ ತಯಾರತ್ತು ಬಾಬಾ ರಾಶಿ ಹೊತ್ತು ಹೊತ್ತು ಹೋದ್ರೆ ಸುಣ್ಣ ಕರಿಗೆ ಹೊತ್ತು ಕಾತ್ನಿ ಹೊಡ್ತಕ್ಕೆ ಬಾ. ಬಂದೂರು ಬಂದೆ ನಿನ್ನ ಹತ್ರ ಒಂದು ಕವಳೆ ತಯಾರು ಮಾಡಿ ಹೇಳಿದ್ರೆ ಮಾತ್ರ ಕಾಯಿಲೆ ಹೋಗ್ಲಿಯಪ್ಪ. ಅಬಾರೆ ಒಂದು ಮಾತ್ರ ಎರಡು ಪಾತ್ರೆ ತೊಳ್ಕೊಟ್ಟಿಗೆ ಬಂದ್ರೆ ಅದು ನೆಲ ವರ್ಷ ಹಾಕೊಂಡು ಮುನ್ಕೆತ್ತು ಮಾತ್ರ ಇಲ್ಲೊಂದು ಹೊಲಿಗಾರು ಮಡಿಕೆತ್ತೋಳು ಆದ ಅನ್ಸಿರೆ ಹಿಂಗೆ ಓಕೆ ಕೊಡ್ಬಿಡಿ ಅಂದ್ರೆ ಕೊಡ್ಬಿಡಿ. ಕೊಡಿ ಕೊಡಿ ಕವಳ ಬಂದೆ ಬಾರೆ ಇದೇ ಕುಂತ್ಕ ಕವಳ ಮಾತಾಡುವ. ತಗ ಕವಳ ತಿಂತೀನು. ಇದು ಎಲ್ಲ ಚೌತಿ ಹಬ್ಬದ ಕಜ್ಜಾಯ ಎಲ್ಲ ಒಕ್ಕಿ ಹೋಗ್ತು ನೋಡ್ಲಕ್ಕು ಹಂಗತ್ತ ಮಸಾಲೆ ಪಾನ್ ಮಾಡಿದ್ದೆ. ಹೌದಪ್ಪ ಹಿಂಗವ್ರು ಎಂತ ಮಸಾಲೆ ಪಾನ್ ಮಾಡಿದ್ರೆ ಏನೇನು ತಿನ್ನು ನೋಡ್ಕೆ ಹೇಳ್ತೆ. ಎಂತ ಗಮ್ಮ ಗುಡ್ತು ಚಲೋ ಗಮ್ಮ ವಾಸನೆ ಬರ್ತಿದ್ದೆ. ಎಂತ ಕಲ್ಕತ್ತಾ ಇದೆಯಾ ಏ ತೋಟಕ್ಕೆ ಹೋಗಿ ಬಂದ್ರೆ ಎಂತ ಕಲ್ಕತ್ತಾ ಇರತ್ತಪ್ಲೆ. ಆ ಉಂಡು ಹೊಟ್ಟೆಲಿ ತೋಟಕ್ಕೆ ಹೋಗಿ ಬತ್ತೆ ಹೌದು ಮಾಣಿ ತಗೊಂಡ್ ಮಡಗಿದ್ನರಿಗೆ ಹಾಕಿ ಕೊಟ್ಟೆ ನನಗೆ ಅಷ್ಟೇ. ಒಂಚೂರು ಶುಂಠಿ ಕಂಬ ಹಾಕಿದ್ನೆ ಈ ಕಜ್ಜಾಯ ತಿಂದು ಎಲ್ಲ ಅಜೀರ್ಣಾಪುರ ಅನ್ಕಿದ್ದು ಹೊಡ್ಕೊಂಡು ಶುಂಠಿ ಕಂಬ ಹಾಕಿ ತಿನ್ಕ ಬಿಟ್ರೆ ನೋಡು ಎಂತ ರುಚಿ ಆಯ್ತು ಒಳಗೆ ಅವಳನ್ನು ರುಚಿ ಆಯ್ತು ತಿಂದದಷ್ಟು ಅಜೀರ್ಣ ಆಯ್ತು. ತಂಬಾಕಲ್ಲಿ ಹಾಕಿದ್ನಿಲ್ಲ ಅದ್ರ ನುಂಗ್ಲಡ್ಡಿಲ್ಲ ಬಿಲಿಯ. ಚಲೋ ಇದ್ದದ್ದೇ ಹೌದು ಅಯ್ಯ ರುಚಿ ಇತ್ತು. ಹಿಂಗೆ ಬಂದಾಗ ತುಂಗಕ್ಕಲ್ಲ ಹೆಂಗಕ್ಕೂ ಒಂದು ನಿನ್ಗೆ ಮಸಾಲೆ ಪಾನ್ ಬೇಕು ಅಂದ್ರೆ ನೋಡಿ ಹೆಂಗೋ ಏನು ಶುಂಠಿ ಹಾಕೊಡೋಳೆ ತಿಳಿದ್ಲೆ. ಹಿಂಗೆ ಮಾಡ್ಕೊಟ್ಟೆ ಲಾಯ್ಕಾಯ್ದು ಹೊತ್ತಿಂದವು. ಅವು ಬಂದವು ಗಿರಿಜಕನಿಗೆ ಕವಳ ತಿನ್ನೋದೇ ಹೋಗ್ತು ಎಲ್ಲವು. ಹೌದೌದು ಇಲ್ಲಿ ಎಲ್ಲ ಕವಳಕ್ಕೆ ತಯಾರು ಮಾಡಿ ನೀವು ಬಂದವು ಕೊಟ್ಟು ಕವಳ ಕೊಡೋಣ. ಇದೇ ಎಂತ ನಮ್ದು ಇದು ಮಲ್ನಾಡ್ ಬರಿಗೆ ನಮ್ಮ ಯಲ್ಲಾಪುರದ ಬರಿಗೆ ಯಾರು ನೆಂಟರು ಇಷ್ಟರು ಬಂದಾಗ ಕವಳ ಕೊಡದೆ ಹೋದ್ರೆ ಮಂತಂದ ಮರ್ಯಾದೆನೇ ಹೋಗ್ಲಿ ಅಂದ್ರ ಒಂದು ಊಟ ಮಾಡ್ಕೊಂಡು ಒಂದು ಕವಳ ಹಾಕೊಂಡು ಹೊರಗೆ ಎದ್ಕೊಂಡು ಚಹಾ ಕುಡ್ಕೊಂಡು ಹೋಗದೆ ಹೋದ್ರೆ ಇದಂತ ಲೈಕ್ ಆಗುತ್ತಾ. ನೆಂಟರು ಇಷ್ಟರು ಹೇಳಿ ಬಂದ ಮೇಲೆ ಕವಳ ಕೊಡುದೇ ಅಪ್ಪ. ಆಯ್ತು ಕೊಡುದು ಬೇಡ ಹೇಳಲ್ಲ. ಎಲ್ಲ ಎಲೆ ಅಡಿಕೆ ಎಲ್ಲ ತಕೊಂಡ್ಬಂದು ಕವಳ ಪೇಳಿ ತಯಾರು ಮಾಡಿ ಮಡಗಿರೆ ನೀವು ಕೊಡ್ತೇಳಿ ಹೇಳಿದ್ದು. ಹೌದೌದು ಅದಕ್ಕೆ ಕಾಚು ಅದಕ್ಕೆ ಬಡೆ ಸೊಪ್ಪು ಶುಂಠಿ ಕಮ್ಮಿ ಎಲ್ಲ ತಕೊಂಡ್ಬಂದು ಮಾಡಿದೆ ಬೇರೆ ಹೇಳ್ಬಿಡ ಹಿಂಗೆ ಹೇಳ್ತೀಯಲ್ಲ ಕಡಿಗೆ. ಈಗ ಎಂತ ಮಾಡಿದ್ರು ಮಾರ್ಯಾರ ಗೆದ್ದೆ ಇಟ್ಟು ಹಾಕು ವಿಚಾರ ಇದ್ದ. ಸುಮತಿ ಅಪ್ಪನ ಮನೆಗೆ ಹೋಗ್ತಾ ಇತ್ತು ಓದ್ತಿದ್ದು ಬೇರೆ 4 ದಿನ ಒಳಿಲೆ ಹೊನಿ ದಿವಸ ಎಲ್ಲ ಅಪ್ಪನ ಮನೆಗೆ ಹೋಗದೆ 6-8 ತಿಂಗಳ ಆಯ್ತು ಹೋಯ್ಲೆ ಹೋಗ್ಲೇ ಆಯ್ಲೆ ಹೋಯ್ ಬರಕಾಯ್ತು ಓದ್ತಿದ್ದು ನೆಟ್ಟಿ ಮುಗಿಸಿ ಕಳ್ಸಿದ್ರೆ ಮೊದ್ಲೇ ಕಳ್ಸಕತ್ತ. ಗುಂಡಜ್ಜಿ ಅದು ಹೋಪುದಕ್ಕೂ ನೆಟ್ಟಿ ಹಾಕುದಕ್ಕೂ ಎಂತ ಸಂಬಂಧ ಐತಿ. ಅದು ಅಪ್ಪನ ಮನೆಗೆ ಹೋಗಿ ಹೋಯ್ ಬರ್ಲೆ ವಾಣಿ ಅಂತ ಹೇಳಿದ್ದಾಳು. ಮಕ್ಕಳು ಶಾಲೆ ಇದ್ದು ಹೋದ್ರೆ ಮಕ್ಕಳು ಬಿಟ್ಟಿಗೆ ಹೋಗ್ತಾ ಅನ್ಸಣ ನಿನ್ನ ಹತ್ರ ನೋಡ್ಕೊಂಬಲ ಹೋಗ್ತಾ. ಅದೇ ಹೇಳ್ತಿದ್ದು ನೆಟ್ಟಿ ಹಾಕ್ಲ ಆಗಲ್ಲ ಬತ್ತ ಅಡುಗೆ ಮಾಡ್ಲಾವತ್ತ ಅಂತ ನಿಲ್ಲ ಹತ್ರ ಹೋದ್ರೆ ಆದ್ರೆ ರಾಶಿ ದಿನ ಆಯ್ತು ನನಗೆ ಹೋಗಿ ಬಂದ್ರೆ ಬರ್ಲಾಯ್ತು. ಅಪ್ಪ ಬೇರೆ ಅಂತ ಮಾಡ್ತಿದ್ವಿ ಅನ್ಸನ ಫೋನ್ ಮಾಡಿದ್ವಿ ಇಲ್ಲ ರಾಶಿ ದಿನ ಆಯ್ತು. ಅಣ್ಣನು ವರಮಲಕ್ಷ್ಮಿ ಬಾಗಿನ ಕೊಡ್ಲು ಬಂದಿನ ಗೌರಿ ಹಬ್ಬದ ಬಾಗಿನ ಕೊಡ್ಲು ಬಂದಿಲ್ಲ ತಿದ್ದು ದೋಸ್ತ ಕುಂಕುಮಕ್ಕೆ ಯಾರು ಬಂದು ಎಲ್ಲ ಅಪ್ಪನ ಬಂದು ನನಗೂ ಹೋಗ್ಲಾ ಇಲ್ಲ ತಿದ್ದು ಹಂಗಾಗಿ ಕೊಡಿಸೇ ಬಿಡವನ ಜಾಸ್ತಿದ್ದೆ. ಮಕ್ಕಳು ಶಾಲಿದ ದಿನ ಬೆಳಗ್ಗೆ ಹೋಗ್ತಾ ಸಂಜೆ ಬರ್ತವಕ್ಕಂತ ಊಟ ಮಾಡ್ಕೊಡೋದಿಲ್ಲ ಅಲ್ಲಿ ಶಾಲೆಯಲ್ಲಿ ಊಟ ಆಗ್ತಲ್ಲ ಬಿಸಿ ಊಟವ ಹಂಗಾಗಿ ಹೋಯ್ ಬಾ ಹೇಳವನ ಧ್ಯಾನಿಸ್ತಿದ್ದೆ. ಆಗ ಬಂದವಕ್ಕೆ ಅಡುಗೆ ಮಾಡಕ್ಲಾಗದೆ ಅಂತ ಆಯ್ತು ಹಿಂಗೆ ಮಾಡಿರತ್ತು. ಹಂಗಾದ್ರೆ ಕಳಿಸ್ಕೊಡು ಮತ್ತೆ ಎಂತ ಹಿಂಗೆ ನೋಡ್ತಿರ್ತೆ. ಅಪ್ಪನ ಮನೆಗೆ ಹೋಗಂಗೆ ಕಾಣ್ತದೆ ಈ ನಿನ್ನಂತ ಹೊಣ ಮುದುಕಿಗೆ ಅಪ್ಪನ ಮನೆಗೆ ಹೋಗಂಗೆ ಕಾಣ್ತು. ಅಪ್ಪನ ಮನೆ ಹೇಳಿದ ತಕ್ಷಣ ಬಾಯಿ ಕಡಿತೆ ಇನ್ನು ಅದಕ್ಕೆ ಹೋಗಂಗೆ ಕಾಣ್ತೀಯಾ. ಗಣಸರಂಗೆ ಅಪ್ಪ ಗಣಸರಂಗೆ ವಯಸ್ಸು ಹೆಚ್ಚಾತೊಳಕ್ಕಿಂತ ಚಟ ಅನ್ಸಲ್ ಕಮ್ಮಿ ಆಗುತ್ತಾ. ಹುಣಸೆ ಹಣ್ಣಿಂಗೆ ಹುಣಸೆ ಮರ ಮುಪ್ಪ ತೊಳಿಕೊಂಡು ಹುಳಿ ಅನ್ಸಿದಾರೆ ಮುಪ್ಪ ಆಗುತ್ತೆ ಅಂದ್ರ ಹಂಗೆ ಅಲ್ದ ಹೇಳು ಬಂದ್ಬಿಟ್ಟೆ ನಿಂಗೋ ಕೇಳಿ ಗೊತ್ತಾಗುತ್ತೆ ಅಪ್ಪನ ಮನೆದು. ನೀವು ಅಪ್ಪನ ಮನೆಗೆ ಹೋಗಿ ಬಂದೆ ಮಾಡೋದೇನಾದ್ರು ಇದ್ರಲ್ದ ಇಲ್ಲೇ ಹುಡ್ತಿ ಇಲ್ಲೇ ಬೆಳಿತಿ ಇಲ್ಲೇ ಸಾಯ್ತಿ ಹೆಂಗೋ ಹಂಗೌತ್ಲೆ ಎಲ್ಲ ಹುಡ್ತಿ ಹಂಗ ಹೆಂಗ ನೆಂಟ್ರು ಇಷ್ಟ್ರು ಬಂದು ಬಳಗ ಅಪ್ಪ ಅಬ್ಬೆ ಎಲ್ಲವ್ರು ಬಿಟ್ಟಿದ್ದಿ ಇದೇ ನನ್ನ ಗಂಡನ ಮನೆ ತಾಳಿ ಕಟ್ಟಿದವನೇ ದೇವ್ರು ಹೇಳ್ದೆ ಅನ್ಸ್ಕೊಂಡು ಇಲ್ಲ ಬಂದ್ಕೊಂಡು ಅಯ್ಯ ಆ ಮನಗು ಈ ಮನಗು ಇದು ಒಂದ್ ಬರೀ ಕಸ ಗುಡಿಸಿದ್ರೆ ಇತ್ಲ ಬರೀನ್ ಕಸ ಗುಡಿಸೋ ಅತ್ಲ ಬರೀನ್ ಪಾತ್ರೆ ತೊಳೆದ್ರೆ ನಮ್ಮನೇಲಿ ಪದ್ಧತಿ ಈ ಬರೀನ್ ಪಾತ್ರೆ ತೊಳೆಯುವುದು ಹೇಳ್ತೀನಿ ನಿಂಗ. ಕೂಸ್ವಾಗ ಹಂಗೌತ್ಲೆ ಹೆಂಗ್ ಹಂಗೌತ್ಲೆ. ಆದ್ರೂ ನಮ್ಮನೆ ಹೇಳಿಕೆ ಗಂಡನ ಕಡೆಗಿಂತ ಹೆಚ್ಚಿಗೆ ಜವಾಬ್ದಾರಿಯಿಂದ ಕೆಲಸ ಮಾಡುವ ಹೆಂಗಸರು. ಆದ್ರೂ ಮನೆ ಹಾಳು ಬುದ್ಧಿ ಹೇಳಿ ಹೆಂಗಸ್ರಿಗೆ ಬೈಯದೆ ಹೋಗಿ ಗಣಸ ಜಾತಿನೇ ಅಪವಾದ ಹೇಳ್ತವಲ್ಲ. ಎಲ್ಲಿ ಗೊತ್ತಾಯ್ತು ಗಣಸರಿಗೆ ಗೊಂಡು ಜೀವ ಹೆಂಗಸ್ರಿಗೆ ಮಾತ್ರ ಗೊತ್ತಾಗ್ಬೋದು ಹೆಂಗ್ ಜೀವದ ಕತೆ. ಅಲ್ಲಪ್ಪ ದೇವ್ರೆ ನಾ ಎಂತ ಹೇಳ್ದಳ್ಕೊಂಡು ಇಷ್ಟು ಉದ್ದು ಲೆಕ್ಚರ್ ಬಿಟ್ಟದ ನನ್ನ ಹೆಣ್ತಿಳೆ ಗೊತ್ತಾಗ್ಲಿಲ್ಲ. ಕೊಳಿಸುದಾರ ಕೊಳಿಸು ಅಪ್ಪನ ಮನೆಗೆ
ನಿನಗೆ ಅಪ್ಪನ ಮನೆಗೆ ಹೋಗೋ ಆಸೆ ಹೊನಿ ಇಲ್ಲ ಶ್ವಾಸಗ ಇರದೇ ಇರುತ್ತೆ ಕೇಳಿದ್ದು ತುಪ್ಪತ್ತಲೆ ಅಲ್ದಾ ಅಯ್ಯೋ ಭಗವಾನ್ ಅಂತ ಇರ್ಲಾರ್ ಜೀವ ಇರುವೆ ಬಿಟ್ಕೊಂಡಂಗೆ ಬಾಯಿ ಮುಚ್ಕೊಂಡು ಇದ್ರೆ ನಾವಾಗೆ ಹೋಯ್ ಮಾತಾಡ್ಸ್ಕೊಂಡು ಬೈಸ್ಕೊಂಬುದು ಅಂದ್ರೆ ಇದೆಯಾ